ಸರ್ ಇಲ್ಲಿ ದುಡ್ಡು ಕೊಡೋರು ತಗೊಂಡೋಗ್ಬಿಟ್ಟು ಬಿಲ್ಡ್ರ್ ಕೈಲಿ ದುಡ್ಡು ಕೊಡಲ್ಲ, ಕರೆಕ್ಟಾಗಿ ಗೌರ್ಮೆಂಟ್ ಕೊಡ್ಬೇಕು ದುಡ್ಡು. ಗೌರ್ಮೆಂಟ್ ಅದನ್ನೆಲ್ಲ ಟ್ರ್ಯಾಕ್ ಮಾಡ್ಬಿಟ್ಟು ನೀಟಾಗಿ ಅವ್ರಿಗೆ ಕೊಡುತ್ತೆ ಅಂತ. ಆ ಮಟ್ಟಿಗೆ ಟ್ರಾನ್ಸ್ಪರೆನ್ಸಿ ಇದೆ. ಟ್ರಾನ್ಸ್ಪರೆಂಟ್ ಯಾವ ತರ ಅಂತ ನಾನು ಹೇಳ್ದಂಗೆ ನಿಮ್ಗೆ ಹೇಳ್ದಂಗೆ ಅದು ಇವ್ರಿಗೂ ಹೇಳ್ಬೇಕಲ್ಲ, ಇಲ್ಲಾಂದ್ರೆ ಅವ್ರಿಗೊಂದು ಗೊತ್ತಾಗಲ್ಲ. ಇವಾಗ ಹೆಂಗೆ ಅಂತ ಹೇಳಿದ್ರೆ ನಾವು ಇಂಡಿಯಾದಲ್ಲಾಗ್ಲಿ ಬೇರೆ ಕಂಟ್ರೀಸ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕಸ್ಟಮರ್ ತಗೊಂಡೋಗ್ಬಿಟ್ಟು ಡೆವಲಪರ್ಗೆ ದುಡ್ಡು ಕೊಡ್ತಾರೆ. ಬಿಲ್ಡರ್ ಅವರು ಕಂಪ್ಲೀಟ್ ಮಾಡ್ತಾರೋ ಇಲ್ವೋ, ಕಂಪ್ಲೀಟ್ ಮಾಡಿದ್ರು ಮಾಡದೇ ಇದ್ರು ಅದು ನಮ್ ರೆಸ್ಪಾನ್ಸಿಬಿಲಿಟಿ. ಇಲ್ಲೇ ಏನಾಗುತ್ತೆ ಅಂತ ಹೇಳಿದ್ರೆ 3 ಪಾರ್ಟೀಸ್ ಇದ್ದಾರೆ, ಕಸ್ಟಮರು, ಡೆವಲಪರ್, ಗೌರ್ಮೆಂಟ್. ಇವಾಗ ಕಸ್ಟಮರ್ ಕೊಡ್ತಿರೋ ದುಡ್ಡು ಡೈರೆಕ್ಟ್ ಆಗಿ ಎಸ್ಕ್ರೋ ಅಕೌಂಟ್ ಹೋಗುತ್ತೆ, ಅದು ಗೌರ್ಮೆಂಟ್ ಅಕೌಂಟ್. ಆ ಎಸ್ಕ್ರೋ ಅಕೌಂಟ್ ಇಂದ ಗೌರ್ಮೆಂಟ್ ಏನ್ ಮಾಡುತ್ತೆ, ಇದ್ರ ಇನ್ಸ್ಪೆಕ್ಷನ್ ಮಾಡ್ತಾರೆ, ರಿಲೀಸ್ ಮಾಡ್ತಾ ಇರ್ತಾರೆ. ಕನ್ಸ್ಟ್ರಕ್ಷನ್ ಆಗಿದ್ಯಾ ಇಲ್ವಾ, ಅದು ಎಷ್ಟು ಕಂಪ್ಲೀಷನ್ ಆಗಿದೆ ಅಷ್ಟು ಮಾತ್ರ ಅವರು ರಿಲೀಸ್ ಮಾಡ್ತಾರೆ. ಸೊ ನಮ್ ದುಡ್ಡು ಗೌರ್ಮೆಂಟ್ ಇನ್ ಟೈಮಲ್ಲೂ ಮಾಡ್ಬೇಕು, ಅವ್ರು ಇನ್ ಟೈಮಲ್ಲೂ ಮಾಡ್ಬೇಕು. ಇವಾಗ ಅವರು ಒಂದು ಪ್ರಾಜೆಕ್ಟ್ ನ ಲಾಂಚ್ ಮಾಡ್ತಿದ್ದಾರೆ, ಅದಕ್ಕೆ ನಮ್ಗೆ ಎಕ್ಸ್ಟ್ರಾ ಅಕೌಂಟ್ ಬೇಕು ಅಂತ ಹೇಳಿದ್ರೆ ಅವರು ಆಫ್ಟರ್ % ಅಮೌಂಟ್ ನ ಕೊಟ್ಟಿರ್ಬೇಕು, ಪರ್ಚೇಸ್ ಮಾಡಿರ್ಬೇಕು. ಇನ್ನೊಂದು ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ನ 20% ಅಮೌಂಟ್ ಅದು DLD ಗೆ ಎಸ್ಕ್ರೋ ಅಕೌಂಟ್ ಅಲ್ಲಿ ಟೋಟಲಿ ನಿನಗೆ ಅದನ್ನ ಮಾಡಕ್ ತಾಕತ್ತಿದೆಯಾ ಇಲ್ಲ ಅಂತ ಗೊತ್ತಾಗಬೇಕು, ಎಲಿಜಿಬಲ್ ಇದಾರೋ